ತಮ್ಮ ಡೀಟೇಲ್ಸ್ಗಾಗಿ ಸ್ವಪಕ್ಷದ ವಿರುದ್ಧವೇ ಮತ್ತೆ ಯತ್ನಾಳ್ ಗುಡುಗಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಸೋತರು, ಅವರನ್ನು ಸೋಲಿಸಿದ್ದು ಬೇರೆ ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ಇದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಾನು ಯಾರಿಗೂ ಅಂಜುವ ಮಗ ಅಲ್ಲ, ಒಂದಲ್ಲ ಒಂದು ದಿನ ಕರ್ನಾಟಕದ ನಂಬರ್ 1 ಆಗ್ತೇನೆ. ಅಪ್ಪ ಮಕ್ಕಳು ತಿಂದು ಲೂಟಿ ಮಾಡಿದ್ದಾರೆ, ದುಬೈ ಮಾಸ್ಕೋ ಮಾರಿಸಸ್ನಲ್ಲಿ ಆಸ್ತಿ ಮಾಡಿ ಇಲ್ಲಿ ನಾವು ರೈತನ ಮಕ್ಕಳು ಅಂತ ಕತೆ ಹೊಡಿತಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಸೊ ಬಿಜೆಪಿಗೆ ಸದ್ಯ ತಲೆನೋವು ಆಗಿರೋದು ಕಾಂಗ್ರೆಸ್ ಅಲ್ಲ, ಯತ್ನಾಳ್ ಅವರೇನೆ. ಯಾಕಂದ್ರೆ ಸ್ಟೇಟ್ಮೆಂಟ್ಗಳನ್ನ ಕೊಡುವಾಗ ಸ್ವಪಕ್ಷದವರನ್ನೇ ಅಲ್ಲಗಳಿತಾರೆ, ಸ್ವಪಕ್ಷದವರನ್ನೇ ಎಳೆದು ತರ್ತಾರೆ. ಇದು ಬಿಜೆಪಿಗೆ ಒಂದು ರೀತಿಯಾದಂಥ ಮುಜುಗರವೂ ಹೌದು, ಡ್ಯಾಮೇಜು ಹೌದು. ಈಗಾಗಲೇ ಅನೇಕರು ಯತ್ನಾಳ್ ಅವರಿಗೆ ಸ್ವಲ್ಪ ದಿನಗಳ ಕಾಲ ಸುಮ್ಮನಿರಕ್ಕೆ ಹೇಳಿ ಅಂತ ಕೂಡ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿದ್ದಾರೆ. ಆದರೆ ಯತ್ನಾಳ್ ಮಾತ್ರ ಯಾರು ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ. ತಾವೇನು ಮಾಡಬೇಕು ಅಂದ್ಕೊಂಡಿದ್ದಾರೋ ಅದನ್ನೇ ಮಾಡ್ತಿದ್ದಾರೆ, ತಾವೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನೇ ಮಾತಾಡ್ತಾ ಇದ್ದಾರೆ. ಸೊ ಹೋಗಿ ಬಂದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಈಗ ಇನ್ನೊಂದು ವಿಚಾರ ತಿಳಿಸಿದ್ದಾರೆ. ಸೋಲು ಅಂತ ಬಂದಾಗ ಎಲೆಕ್ಷನ್ ಸಂದರ್ಭದಲ್ಲಿ ಉಮೇಶ್ ಜಾಧವ್ ಅವರನ್ನು ಸೋಲಿಸಿದ ಯಾರು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಬೇರೆ ಯಾರೋ ಹೊರಗಿನವರಲ್ಲ, ಅಂದರೆ ಕಾಂಗ್ರೆಸ್ನವರು JDSನವರು ಅಲ್ಲ, ನಮ್ಮಲ್ಲೇ ಇದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಂದರೆ ಬಿಜೆಪಿಯಲ್ಲಿ ಅದೇ ಪಕ್ಷದಿಂದ ಎಲೆಕ್ಷನ್ಗೆ ನಿಂತವರನ್ನು ಕೂಡ ಸಹಿಸ್ಕೊಳ್ಳಲ್ಲ, ಸೋಲಿಸ್ತಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದು. ಹಾಗೇನೆ ನಾನು ಯಾರಿಗೂ ಅಂಜುವ ಮಗ ಅಲ್ಲ, ಒಂದಲ್ಲ ಒಂದು ದಿನ ಕರ್ನಾಟಕದ ನಂಬರ್ 1 ಆಗ್ತೇನೆ ಅಂತ ಬೇರೆ ಹೇಳಿದ್ದಾರೆ. ಅಪ್ಪ ಮಕ್ಕಳು ತಿಂದು ಲೂಟಿ ಮಾಡಿದ್ದಾರೆ, ದುಬೈ ಮಾಸ್ಕೋ ಮಾರಿಸಸ್ನಲ್ಲಿ ಆಸ್ತಿ ಮಾಡಿ ಇಲ್ಲಿ ನಾವು ರೈತನ ಮಕ್ಕಳು ಅಂತ ಕಥೆ ಹೊಡಿತಾರೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಸೊ ಯತ್ನಾಳ್ ಅವರು ಯಾವ್ಯಾವ ವೇದಿಕೆ ಸಿಗುತ್ತೋ ಆಗೆಲ್ಲ ವೇದಿಕೆಗಳಲ್ಲಿ ಯಾರ್ಯಾರ ವಿರುದ್ಧ ಮಾತಾಡಬೇಕೋ, ಹೇಗೆ ಮಾತಾಡಬೇಕೋ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನೋಟಿಸ್ ಬಂದಿದೆ, ಸೈಲೆಂಟ್ ಆಗಿರಿ, ಆ್ಯಕ್ಷನ್ ತೆಗೆದುಕೊಳ್ತೀವಿ ಅಂತೆಲ್ಲ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಮಗ ನಾನಲ್ಲ ಅಂತ ಈ ಹಿಂದೆ ಕೂಡ ಹೇಳಿದರು. ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಯಾರಿಗೂ ಜಗ್ಗ ಮಗ ಅಲ್ಲ ಅಂತ. ಸೊ ಯತ್ನಾಳ್ ಅವರ ಈ ಸ್ಟೇಟ್ಮೆಂಟ್ಗಳು, ಹೋದಲ್ಲಿ ಬಂದಲ್ಲಿ ಹೇಳುವಂಥ ಹೇಳಿಕೆಗಳು, ಇದು ಬಿಜೆಪಿಗೆ ತಲೆನೋವು ಆಗೋದ್ರ ಜೊತೆಗೆ ತಲೆ ಬಿಸಿ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾರ್ಯಕರ್ತರು ಕೂಡ ಗೊಂದಲದಲ್ಲೇ ಇದ್ದಾರೆ. ಯಾಕೆಂದರೆ ಯತ್ನಾಳ್ ಅವರನ್ನು ನಮ್ಮವರು ಅಂತ ಅಂದ್ಕೊಳ್ಬೇಕಾ, ನಮ್ಮ ಪಕ್ಷದವರು ಅಂತ ಅಂದ್ಕೊಳ್ಬೇಕಾ, ಅಥವಾ ಬೇರೆ ಪಕ್ಷದಿಂದ ಬಂದು ಇಲ್ಲಿ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಕಾ, ಅರ್ಥ ಆಗದೆ ಕಾರ್ಯಕರ್ತರು ಕೂಡ ಇದೀಗ ಆತಂಕದಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಸೊ ಇದು ಎಲ್ಲಿವರೆಗೂ ಹೋಗಿ ನಿಲ್ಲತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ನೋಡಿ, ನಾ ಕಲಬುರಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆ. ಪಾಪ ಬರೀ 25,000 ಸೋತ್ರು. ನಾವೊಂದು 15-20 ಸಭಾ ಮಾಡಿದೆ, 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ಮ ಜೋಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂತ ಜಗಳ. ನಾ ಯಾರಿಗೂ ಅಂಜೋ ಮಗ ಅಲ್ಲ, ನಾ ಹಿಂಗೆ ಇರಾವ. ಒಂದ್ ದಿವಸ ಕರ್ನಾಟಕದ ನಂಬರ್ 1 ಆಗವನೆ, ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೆ. ಯಾರು ಬೇಕಾದ ಲಗ ಹೊಡಿಲಿ, ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರ. ದುಬೈದಾಗ ಆಸ್ತಿ ಮಾಡ್ತಾರ, ಮಾಸ್ಕೋದಾಗ ಮಾಡ್ತಾರ, ಮಾರಿಸಸ್ದಾಗ ಮಾಡ್ತಾರ, ಇಲ್ಲಿ ಕತ್ತಿ ಹೊಡಿತಾರ. ನಾವು ರೈತನ ಮಕ್ಕಳು, ರೈತನಾಕಿ, ಅಲ್ಲೆಲ್ಲಿ ರೈತನಾಕಿ. ನೋಡಿ, ನಾ ಕಲಬುರಗಿ